ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ, ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನ್ಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು. ಒಟ್ಟಿನಲ್ಲಿ ಕೊನೆಗೆ ನಮ್ಮ ನಿನ್ನೆ ನೈಟ್ ಹೋಗಿ 22 ವರ್ಷ ಊರಲ್ಲಿದ್ದೆ, 18 ವರ್ಷ ಬೆಂಗಳೂರು, ಆಲ್ಮೋಸ್ಟ್ ಸೇಮ್ ಆಯಿತು. ಆದರೂ ವೋಟಿಂಗಿಗೆ ಇಲ್ಲಿಗೆ ಬರ್ತೀನಿ, ಯಾಕಂದರೆ ಅದೊಂದು ಒಂಥರ ಜವಾಬ್ದಾರಿ ಥರ. ಒಂದು ನಾವು ಹುಟ್ಟಿ ಬೆಳೆದಿರುವಂತಹ ಊರು, ಇನ್ನೊಂದು ಓಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಪ್ರತಿ ಸಲ. ಹಾಂ, ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ. ಆಮೇಲೆ ಮೋಸ್ಟ್ಲಿ ನಾನು ಬರೋದು ನೋಡಿ ಇನ್ನೊಂದು 4 ಜನರಿಗೂ ಅದು ಇನ್ಸ್ಪೈರ್ ಆಗ್ಬೋದು ಅನ್ನೋದೊಂದು ನನ್ನ. ಸಿಟಿಯಲ್ಲಿ ಕಮ್ಮಿ ಆಗ್ತದೆ ಪರ್ಸೆಂಟೇಜ್ ಬೆಂಗಳೂರಲ್ಲೇ, ಬಟ್ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ. ಏನು ಹೇಳ್ತೀರಿ ಸಿಟಿ? ಅಂದರೆ ಸಿಟಿ ಜನರಿಗೆ ಅವ್ರದ್ದೇ ಆದ ತುಂಬ ಲೈಫಲ್ಲಿ ತುಂಬ ಗೋಳುಗಳಿರುತ್ತಲ್ವ. ಮೋಸ್ಟ್ಲಿ ಈ ರೆಸ್ಪಾನ್ಸಿಬಿಲಿಟಿನ ತೊಗೊಳಕ್ಕೆ ಅಂದರೆ ಯೋಚನೆ ಅಂತಲ್ಲ, ಬಟ್ ಬೇರೆ ಕಷ್ಟಗಳೆಲ್ಲ ಮುಳುಗೋಗಿರ್ತಾರೆ. ಹಳ್ಳಿ ಜನರಿಗೆ ಸ್ವಲ್ಪ ಏನೋ ಆ ವಿಷಯದಲ್ಲಿ ನೀವು ನೋಡೋಕ್ಕೆ ಹೋದರೆ ಐ ಥಿಂಕ್ ಸ್ವಲ್ಪ ಜಾಸ್ತಿ ಪೀಸ್ ಆಫ್ ಮೈಂಡ್ ಇರ್ಬೋದು ಸಿಟಿ ಅವ್ರಿಗಿಂತ. ಆ್ಯಂಡ್ ಬಟ್ ಅದು ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿಸ್ ಆಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಸಲ ವೋಟ್ ಹಾಕೋದಂತೂ ನಾವು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿನ ನಾವು ಯಾರು ಹಿಂಜರಿಯೋಂಗಿಲ್ಲ. ಯಾಕಂದರೆ ಆಮೇಲೆ ಏನೋ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವು, ಏನೋ ಹಿಂಗಾಯಿತು ಹಂಗಾಯಿತು ಅಂತ. 5 ವರ್ಷ ಮಾತಾಡ್ತಾ ಹೇಳಿದ್ವಿ ವೋಟಿಂಗ್ ಕಡ್ಡಾಯ ಮಾಡಬೇಕು ಅಂತ. ಕಂಪಲ್ಸರಿ ಹೌದು, ಡೆಫಿನೆಟ್ಲಿ. ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಾಟ್. ಬಟ್ ಅದನ್ನು ಅಂದರೆ ಇಂಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂತಂದರೆ 100% ವೋಟಿಂಗ್ ಅಂತಂದರೆ ಹೆಂಗೆ, ಹೌ ಡು ಯು ಗೆಟ್ ಪೀಪಲ್ ಟು ದ ವೋಟ್? ಇಟ್ಸ್ ಅ ಟಫ್ ಟಾಸ್ಕ್, ಬಟ್ ಡೆಫಿನೆಟ್ಲಿ ಇವತ್ತಲ್ಲ ಅಂತಂದರೆ ಅಟ್ಲೀಸ್ಟ್ ಮುಂದೆ ಹೋಗಿ 5-10 ಇಯರ್ಸಲ್ಲಿ ಅಂದರೆ ಇಂಟರ್ನೆಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಲಿ ಅವೈಲೇಬಲ್ ಆ್ಯಂಡ್ ಪ್ರಾಬಬ್ಲಿ ಇಂಟರ್ನೆಟ್ ಥ್ರೂನೇ ಪ್ರತಿಯೊಬ್ಬರು ವೋಟ್ ಮಾಡುವಂತಹ ಒಂದು ಫೆಸಿಲಿಟಿನೂ ಬರ್ಬೋದು. ಪ್ರತಿಯೊಬ್ಬರು ಬೂತಿಗೆ ಬರಬೇಕಾಗಿಲ್ಲ. ಮೋಸ್ಟ್ಲಿ ಕೆಲವರು ಇಂಟರ್ನೆಟಲ್ಲೇ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಆ ಥರ ಆದಾಗ ಮೋಸ್ಟ್ಲಿ ಇಟ್ ವಿಲ್ ಬಿ ಈಸಿಯರ್. ಬಟ್ ಅದರ್ವೈಸ್ ಇವಾಗ ಅದು ಸ್ವಲ್ಪ ಐ ಥಿಂಕ್ ಇಂಪ್ಲಿಕೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ನೀವು ವೋಟ್ ಹಾಕಿದವ್ರಿಗೆ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆಯಾ? 100% ಡೌಟೇ ಇಲ್ಲ. ನೆಕ್ಸ್ಟ್ ವರ್ಷ ಹೇಳ್ತೀನಿ. ಶುರುವಾಗಿದೆ. ನಾನು ಆ್ಯಕ್ಚುಲಿ ವೋಟಿಂಗಿಗೆ ಅಂತ ಇಲ್ಲಿ ಶಿಫ್ಟ್ ಆದೆ, ಬಟ್ ಪೂರ್ತಿ ಟೀಮ್ ಆ್ಯಕ್ಚುಲಿ ಶಿಫ್ಟ್ ಆಗ್ತಾ ಇದೆ. ನಾಳೆ May 1st ಫುಲ್ ಫ್ಲೆಜ್ ಆಗಿ ನಾವು ಕೆಲಸ ಶುರು ಮಾಡ್ತೀವಿ. ಆಲ್ಮೋಸ್ಟ್ ಅಂದರೆ ಒಂದು ಡ್ರಾಫ್ಟ್ ಆಗಿದೆ. ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ಕ್ರಿಪ್ಟಲ್ಲಿ, ಬಟ್ ಒಂದು ಡ್ರಾಫ್ಟ್ ಮುಗಿದಿದೆ. ಅಂದರೆ 50-60% ಶೂಟಿಂಗ್ ನಮಗೆ ವೆಸ್ಟ್ ಕೋಸ್ಟ್ ಬೆಲ್ಟ್, ಉಡುಪಿ ಅಂತಲೇ ಹೇಳಲ್ಲ ನಾನು. ಯಾಕಂದರೆ ನನಗೆ 60s, 70s, 80s ಉಡುಪಿ ರೀಕ್ರಿಯೇಟ್ ಮಾಡಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಇವತ್ತು ನಾನು ಲಾಸ್ಟ್ ಟೈಮ್ ನಾನು ಬಂದವನು ಆ್ಯಕ್ಚುಲಿ ಪೂರ್ತಿ ಉಡುಪಿ ಒಮ್ಮೆ ಸುಸ್ತಾಡಿದೆ. ನಾನು ಉಳಿದವ್ರ ಕಣ್ಣಂತೆ ಮಾಡಬೇಕಾದ್ರೆ 10 ವರ್ಷ ಹಿಂದೆ ಮಾಡಬೇಕಾದ್ರೂ ಯಾವ ಥರ ಲೊಕೇಶನ್ ಸಿಗ್ತಾಯಿತ್ತು, ಅದು ನಮ್ಗೆ ಇವತ್ತು ಸಿಗೋಲ್ಲ. ಸೊ 10 ವರ್ಷ ಹಿಂದೆ ಉಳಿದವ್ರ ಕಣ್ಣಂತೆ ಮಾಡಬೇಕಾದ್ರೆ ಎಷ್ಟು ಸುಲಭ ಇತ್ತು ಲೊಕೇಶನ್ ಹುಡುಕೋದು, ಅಷ್ಟು ಸುಲಭ ಅಲ್ಲ. ಸೊ ನಾನು ಸ್ವಲ್ಪ ಇಂಟೀರಿಯರ್ ಹೋಗಬೇಕು. ಮೋಸ್ಟ್ಲಿ ಕೆಲವೊಂದು ಲೊಕೇಶನ್ಗೆ ನಾನು ಕೇರಳಗೆ ಹೋಗಬೇಕಾಗ್ಬೋದು, ಇನ್ನೊಂದು ಕೆಲವೊಂದು ಲೊಕೇಶನ್ಗೆ ಗೋಕರ್ಣವ್ರಿಗೆ ಹೋಗಬೇಕಾಗ್ಬೋದು, ಇನ್ನೊಂದು ಕೆಲವೊಂದು ಲೊಕೇಶನ್ ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ಮೇಲೆ ಹತ್ತಬೇಕಾಗ್ಬೋದು. ಸೊ ಎಲ್ಲ ನನಗೆ ಲಾಸ್ಟ್ ಟೈಮ್ ಏನಂದರೆ ಉಡುಪಿ ಸರೌಂಡಿಂಗಲ್ಲೇ ಒಂದು ಕಡೆ ನಾನು ಬಂದು ಹಾಲ್ಟ್ ಆದರೆ ಎಲ್ಲನೂ ಒಂದೇ ಕಡೆ ಶೂಟಿಂಗ್ ಮುಗಿಸ್ಬೋದು ಥರ ಆವಾಗ ಇತ್ತು. ಬಟ್ ಇವಾಗ ಹಂಗಿಲ್ಲ, ತುಂಬ ಟ್ರಾವೆಲ್ ಮಾಡಬೇಕಾಗುತ್ತೆ. ಕಳೆದೋಗುವ ಮುಂಚೆ ನೀವು ಸರಿ ಹಿಡಿಬೇಕಾ? ಹೌದು, ಅಲ್ಲ ಕಳೆದೋಗೋದು ಅಂತಂದರೆ 60-70s ಉಡುಪಿ ಅಂತ ಕಳೆದೇ ಹೋಗಿದೆ. ಇವಾಗ ಉಡುಪಿ ಸಿಟಿ ಆಗಿಬಿಟ್ಟಿದೆ. ಮುಂಚೆಲ್ಲ ನಂದು ಕಸಿನ್ಸ್ ಎಲ್ಲ ಬಾಂಬೆಯಿಂದ ಬಂದರೆ ಅವರಿಗೊಂದು ಡಿಫ್ರೆನ್ಸ್ ಕಾಣಿಸೋದು ಅಂತಂದರೆ ಆ ಬಾಂಬೆಯಿಂದ ಮತ್ತು ಉಡುಪಿಗೂ ಇವಾಗೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅಂದರೆ ಅದು ಮೆಟ್ರೋಪಾಲಿಟನ್ ಸಿಟಿ ಅನ್ನೋ ಡಿಫ್ರೆನ್ಸ್ ಇದೆ, ಬಿಟ್ಟರೆ ಸಿಟಿನೇ ಎಲ್ಲನೂ ಎವ್ರಿಥಿಂಗ್ ಇಸ್ ಅವೈಲೇಬಲ್. ನಾವು ಲೋಕಲ್ ಆರ್ಟಿಸ್ಟ್ ಏನು ಎಲ್ಲ ಲೋಕಲ್ ಆರ್ಟಿಸ್ಟ್, ಲೈಕ್ ಟು ಬಿ ಫ್ರ್ಯಾಂಕ್ ಬೆಂಗಳೂರು ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದು ಕೇಳ್ತಾ ಇದ್ದಾರೆ. ಬಟ್
ನನಗೆ ಅವರನ್ನು ಹಾಕ್ಕೊಳಕ್ಕಾಗಲ್ಲ ಸಿನಿಮಾದಲ್ಲಿ. ಯಾಕಂತಂದರೆ ನನಗೆ ಇಲ್ಲಿದು ಉಡುಪಿ ಡೈಲೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಆ ಕನ್ನಡ ಫ್ಲೇವರ್ ಇದೆಯಲ್ಲ, ಅದನ್ನು ನೀವು ಬೇರೆ ಎಲ್ಲಿಯವರು ಬಂದು ಅದನ್ನು ಟ್ರೈ ಮಾಡಿದ್ರು ಅದು ಇಮಿಟೇಟ್ ಮಾಡ್ದಂಗೆ ಆಗುತ್ತೆ, ಬಿಟ್ಟರೆ ಅದು ಫ್ರೀ ಫ್ಲೋ ಆಗಿ ರಿಯಲಿಸ್ಟಿಕ್ ಆಗಿ ಬರಲ್ಲ. ಸೊ ನನಗೆಲ್ಲ ಪ್ರತಿಯೊಬ್ಬ ಒಂದು ಆರ್ಟಿಸ್ಟು ಉಡುಪಿಯವನೇ ಆಗಿರ್ತಾನೆ, ಅಂದರೆ ಈ ಕೋಸ್ಟಲ್ ಬೆಲ್ಟ್ ಅವನೇ ಆಗಿರ್ತಾನೆ. ಯಾವಾಗ ರೆಡಿ ಆಗ್ತೀವಿ? ನಾನು ರೆಡಿ ಆಗೋದು ನೆಕ್ಸ್ಟ್ ಇಯರ್. ಹಾಂ, ನೆಕ್ಸ್ಟ್ ಸರ್ ಕಾಂತಾರ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ದೆ, ಏನಾದರೂ ಶೂಟಿಂಗ್ ಶುರು ಆಗಿಲ್ಲ ಇನ್ನು. ಪ್ರೀ ಪ್ರೊಡಕ್ಷನ್ ಐ ಥಿಂಕ್ ಮುಗಿತಾ ಬಂತು ಅವ್ರದ್ದು. ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ವಿಸಿಟ್ ಮಾಡಿದರೆ ಅವಾಗ ಮಾಡ್ತಾ ಇರ್ತೀನಿ. ಅವರು ಹೋಗೋ ಪ್ಲ್ಯಾನ್ ಇದೆ, ಊರಿಗೆ ಬಂದಿದೆ. ಎಲ್ಲಿ ಕಾಂತಾರ ಸೆಟ್ಟಿಗ ಡೆಫಿನೆಟ್ಲಿ ಹೋಗಿ ಬರ್ತೀನಿ ಅವ್ರ ಮಧ್ಯದಲ್ಲಿ. ಇಡೀ ಜಗವನ್ನೇ ಅಂಗೈಲಿ ನೋಡಿ, ಜನಮನದ ಈ ಜೀವನಾಡಿ